ತರೀಕೆರೆ ತಾಲೂಕಿನ ಗ್ಯಾಸ್ ಸಂಪರ್ಕ ಹೊಂದಿರುವ ಗ್ರಾಹಕರ ಗ್ಯಾಸ್ ಟ್ರಬಲ್ಗೆ ಕಂಗಾಲಾಗಿದ್ದು ದಿಢೀರನೆ ಹೋರಾಟಕ್ಕಿಳಿದು ಜಿಕೆ ಗ್ಯಾಸ್ ಏಜೆನ್ಸಿ ರಾಷ್ಟ್ರೀಯ ಹೆದ್ದಾರಿ 150A ಬಾಣಸಂದ್ರ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಪ್ರತಿ ಹಳ್ಳಿಗೂ ಗ್ಯಾಸ್ ಸರಬರಾಜು ಮಾಡುವ ಭರವಸೆ ನೀಡಿದ್ದ ಗ್ಯಾಸ್ ಏಜೆನ್ಸಿ ಮಾಲೀಕ ಗ್ಯಾಸ್ ನೀಡಿಲ್ಲ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನ ಶಾಂತಗೊಳಿಸಿ ಪ್ರತಿಭಟನಾ ನಿರತರನ್ನ ಮನವೊಲಿಸಿ ಯಶಸ್ವಿಯಾಗಿ ತಾಲೂಕಿನ ಗ್ಯಾಸ್ ಸಂಪರ್ಕ ಹೊಂದಿರುವ ನಾಗರಿಕರಿಗೆ ಗ್ಯಾಸ್ ಸಿಲಿಂಡರ್ ನೀಡುವ ಭರವಸೆ ನೀಡಿದ ನಂತರ ಗ್ರಾಹಕರು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದರು. ಇವತ್ತು ಕೂಡ ನಿನ್ನೆ ನಾವು ಹೇಳಿದಾಗೆ ನಮಗೆ 1050 ಸಿಲಿಂಡರ್ ಬಂದಿದೆ. ನಿನ್ನೆ ಕೂಡ ಇದ್ದಿದ್ದು ಎಲ್ಲ ನಾವು ವಿಲೇಜ್ಗೆ ಎಲ್ಲ ಕೊಟ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಮ್ಮ ಸಾರ್ವಜನಿಕರು ಯಾವುದೇ ಗೊಂದಲಕ್ಕೆ ಗೀಡಾಗಬಾರ್ದು. ಯಾಕಂದ್ರೆ ಸ್ವಲ್ಪ ತಾಳ್ಮೆ ಸಂಯಮದಿಂದ ವರ್ತನೆ ಮಾಡಿದ್ರೆ ನಮ್ಗೆಲ್ಲ ಅನುಕೂಲ ಆಯ್ತದೆ. ನಮಗೆ ತಾಲೂಕು ಆಡಳಿತ ಜೊತೆ ನೀವು ಸಹಕರಿಸಬೇಕು. ಇವತ್ತು 1050 ಬಂದಿದೆ. ಇವತ್ತು ನಾವು ಇಲ್ಲೇ ಬಿಲ್ಲಿಂಗ್ ಮಾಡ್ಬಿಟ್ಟು ಗೋಡನ್ನಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಇಲ್ಲಿ ಯಾರು ಬಂದಿದ್ದಾರೆ ಅವ್ರದ್ದೆಲ್ಲ ಸೀನಿಯರಿಟಿ ನೋಡ್ಬಿಟ್ಟು ಅವ್ರಿಗೆ ಕೊಡ್ತೀವಿ. ಅದೇ ರೀತಿ ನಾಳೆನೂ ಕೂಡ ಬರುತ್ತೆ, ನಾಡಿದ್ದು ಕೂಡ ಬರುತ್ತೆ. ಎವ್ರಿ ಡೇ ಈಗ 1000 ಬರ್ತಾ ಇದೆ. ನಮಗೆ 2-3 ಡೇಸ್ ಅಲ್ಲಿ ನಮ್ಮ ಎಲ್ಲ ಗೊಂದಲಗಳು ಎಲ್ಲ ಇದಾಯ್ತು, ಪರಿಹಾರ ಆಯ್ತದೆ. ದಯವಿಟ್ಟು ನಮ್ಮ ಸಾರ್ವಜನಿಕರು ನಾಗರಿಕರು ನಮಗೆ ಸಹಕರಿಸಿ. ದಯವಿಟ್ಟು ಯಾರು ರಸ್ತೆ ತಡೆ ಮಾಡೋದು ಇದೆಲ್ಲ ಮಾಡಿದ್ರೆ ನಮಗೆ ಬೇರೆ ಸಾರ್ವಜನಿಕರಿಗೆ ಓಡಾಡ್ಲಿಕ್ಕೆಲ್ಲ ತೊಂದರೆ ಇದೆ. ಪ್ರಶ್ನೆ ಮಾಡುವ ಅಧಿಕಾರ ಇದೆ. ಹಾಗಾಗಿ ರಸ್ತೆ ತಡೆ ಮಾಡುವುದು ಅದೆಲ್ಲ ಕಾನೂನು ಬಾಹಿರ. ಯಾಕಂದ್ರೆ ಬೇರೆಯವರು ಪೇಷಂಟ್ಸ್ ಇರ್ತಾರೆ, ವೃದ್ಧರು ಇರ್ತಾರೆ, ರೋಗಿಗಳು ಇರ್ತಾರೆ, ಅವರೆಲ್ಲ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಓಡಾಡೋದಕ್ಕೆ ಇರುತ್ತೆ. ಹಾಗಾಗಿ ದೈನಂದಿನ ಚಟುವಟಿಕೆಗಳು ಸಾರ್ವಜನಿಕ ಹೋಗ್ತಾ ಇದ್ರೆ ಅವ್ರಿಗೆ ಯಾರು ತೊಂದರೆ ಮಾಡಬೇಡಿ. ನಿಮಗೆ ಗ್ಯಾಸ್ ಅನ್ನ ಕೊಡಿಸೋ ಜವಾಬ್ದಾರಿ ನಮ್ದು. ಹಾಗಾಗಿ ಇವತ್ತು ಈಗ 1050 ಏನ್ ಬಂದಿದೆ ಅದೆಲ್ಲ ನಮ್ಮ ಇಲ್ಲಿ ಬಂದಿರುವಂತದ್ದು ಯಾರ್ಯಾರ್ದು ಬುಕ್ಕಿಂಗ್ ಆಗಿದೆ ಅವ್ರಿಗೆಲ್ಲ ನಾವು ಕೊಡ್ತೀವಿ. ಗ್ರಾಮೀಣ ಪ್ರದೇಶಕ್ಕೆ ಪ್ರತಿನಿತ್ಯ ನಾವು ಕೊಡ್ತಾ ಇದ್ದೀವಿ. ಈಗ ಗ್ರಾಮೀಣ ಭಾಗದ ಜನರು ಇಲ್ಲೇ ಬಂದಿದೆ. ಇವತ್ತೊಂದಿನ ಮಟ್ಟಿಗೆ ಇಲ್ಲಿ ಬಂದವರಿಗೆ ನಾವು ಫಸ್ಟ್ ಪ್ರಯಾರಿಟಿ ಗ್ರಾಮೀಣ ಪ್ರದೇಶ ಕೇಳಿದಕ್ಕೆ 31 ಒಳಗಡೆ ಬಂದಿರೋರಿಗೆ ಕೊಡಕ್ ಬರೋದಿಲ್ಲ. 1ನೇ ತಾರೀಕು ನಂತರ ಬಂದವ್ರಿಗೆ ಕೊಡ್ತೀವಿ ಅಂತ ಹೇಳಿ ಇದ್ ಮಾಡೋದು. ಆಮೇಲೆ ಹಠ ಮಾಡೋದು ಕೆಲವು ರೈತರು. ಅದಕ್ಕೆ ಏನ್ ಮಾಡಿದ್ರು, ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಗಾಡಿ ಹೊಡಿಸಿರು. ಇಲ್ಲಿಗೆ ಬನ್ನಿ ಅಂದ್ರು. ಅಲ್ಲಿಗೂ ಬಂದ್ವಿ. ಅಲ್ಲಿ ಬಂದ್ಮೇಲೆ 1ನೇ ತಾರೀಕಿಂದ ಈಚೆವರಿಗೆ ಕೊಟ್ಟರು. ಮಿಡ್ ನೈಟ್ ಬಂದವರಿಗೆ, ಬಾರಕ್ಕೆ ಅವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಹಳ್ಳಿ ಗಾಡಿ ಬಂದಿಲ್ಲ. 1 ವಾರ ಆಗಿದೆ. ಹಳ್ಳಿಗೆ 1 ವಾರ ಆಗಿದೆ. ಬಂದಿದೆ ಫಸ್ಟ್ ಬುಕ್ಕಿಂಗ್ ಆಗಿ ಹಬ್ಬಗಳಿದೆ. ಅವ್ರ ಸಿಲಿಂಡರ್ ವಿತರಿಸಕ್ಕೆ ದಯಮಾಡಿ ಸಹಕರಿಸಿ. ಈ ಕೆಲಸವರು ಯಾರು ಕೂಡ ಎಲ್ಲಿದ್ದೀರಾ? ನಾನು ಕೊಡಕ್ಕೆ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.